ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ. ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್. ನೆರಳು ಯೂತ್ ಫೌಂಡೇಶನ್ ವತಿಯಿಂದ ಸಮಾಜಮುಖಿ ಸೇವೆ. ಪ್ರಚಾರದ ಬಯಕೆ ಇಲ್ಲದೆ ಮೌನವಾಗಿ ಸಮಾಜ ಸೇವೆ ಮಾಡುತ್ತಿರುವ ಯುವಕರ ತಂಡವೊಂದು ಇಂದು ಮತ್ತೊಮ್ಮೆ ಕರುಣೆಯ ಕೈಚಾಚಿದೆ. ಹೌದು, ಕಳೆದ 6 ವರ್ಷಗಳ ಹಿಂದೆ ಕೆಲವು ಸಮಾನ ಮನಸ್ಕ ಯುವಕರು ಸೇರಿ ಹುಟ್ಟುಹಾಕಿದ ನೆರಳು ಯೂತ್ ಫೌಂಡೇಶನ್ ಇಂದು ನೂರಾರು ಬಡವರ ಪಾಲಿಗೆ ನಿಜವಾದ ನೆರಳಾಗಿದೆ. ಯಾವುದೇ ಪ್ರಚಾರವಿಲ್ಲದೆ ಕಷ್ಟದಲ್ಲಿರುವ ಕ್ಯಾನ್ಸರ್ ರೋಗಿಗಳಿಗೆ ಚಿಕಿತ್ಸಾ ವೆಚ್ಚ ಭರಿಸುತ್ತಾ ಸಂಕಷ್ಟದಲ್ಲಿರುವ ಕುಟುಂಬಗಳಿಗೆ ದಿನಸಿ ಕಿಟ್ಗಳನ್ನು ನೀಡುತ್ತಾ ಈ ಯುವಕರು ಸದ್ದಿಲ್ಲದೆ ಸೇವೆ ಸಲ್ಲಿಸುತ್ತಿದ್ದಾರೆ. ಈ ಬಾರಿ ಮಳೆಗಾಲದಲ್ಲಿ ಶಾಲೆಗೆ ಬರುವ ಮಕ್ಕಳು ಪಡುತ್ತಿರುವ ಪಾಡನ್ನು ಕಂಡು ತಮ್ಮದೇ ಊರಿನ ಸರ್ಕಾರಿ ಶಾಲೆಯ ಮಕ್ಕಳ ನೆರವಿಗೆ ಧಾವಿಸಿದೆ ಈ ಯುವಕರ ಪಡೆ. ಮಾಯಮುಡಿ ಸರ್ಕಾರಿ ಶಾಲೆಯಲ್ಲಿ ನಡೆದ ಸರಳ ಹಾಗೂ ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ಶಾಲೆಯ ನೂರಾರು ವಿದ್ಯಾರ್ಥಿಗಳಿಗೆ ಕೊಡೆಗಳನ್ನು ವಿತರಿಸಿ ಮಕ್ಕಳ ಮುಖದಲ್ಲಿ ಮಂದಹಾಸ ಮೂಡಿಸಲಾಗಿದೆ. ಯುವಕರ ಈ ಉದಾತ್ತ ಕಾರ್ಯಕ್ಕೆ ಶಾಲೆಯ ಮುಖ್ಯೋಪಾಧ್ಯಾಯರು ಮತ್ತು ಆಡಳಿತ ಮಂಡಳಿ ಸದಸ್ಯರು ಅಭಿನಂದನೆ ಸಲ್ಲಿಸಿದ್ದು, ಸಮಾಜಕ್ಕೆ ಇಂತಹ ಯುವಕರ ಕೊಡುಗೆ ಮಾದರಿಯಾಗಿದೆ ಎಂದು ಶ್ಲಾಘಿಸಿದರು. ಈ ಒಂದು ಕಾರ್ಯಕ್ರಮದ ಮುಂದಾಳತ್ವವನ್ನು ವಹಿಸಿಕೊಂಡು ನಮ್ಮ ಶಾಲೆಯ ಸಲಹಾ ಸಮಿತಿ, SDMC ಹಾಗೂ ಶಿಕ್ಷಕರ ಸಹಕಾರದಿಂದ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಈ ನೆರಳು ಯೂತ್ ಫೌಂಡೇಶನ್ ಬಗ್ಗೆ ಹೆಚ್ಚಿನ ವಿವರ ಗೊತ್ತಿರಲಿಲ್ಲ. ಆದರೆ ನಮ್ಮ ಶಾಲೆಯ ಏನು 100th ಆನಿವರ್ಸರಿ 100ನೇ ಶತಮಾನೋತ್ಸವ ಸಮಾರಂಭ ಇಲ್ಲಿ ನಡೆಯಿತು. ಆಗ ಮಿಸ್ಟರ್ ಜೆನ್ಸಿ ಅವ್ರನ್ನ ನಾನು ಮಾತಾಡಿಸಿ ಕೇಳ್ಕೊಂಡೆ, ನಮಗೆ ಇಲ್ಲಿಗೆ ಒಂದು ಆ್ಯಡ್ ಕೊಡಬೇಕು, ನಿಮ್ಮಿಂದ ಏನು ಸಹಾಯ ಬೇಕು ಒದಗಿಸ್ಬೇಕು ಅಂತ. ಆವಾಗ ನನಗೆ ಗೊತ್ತಾಯಿತು, ಇದೊಂದು ಸಂಸ್ಥೆ ಇಲ್ಲಿ ಅತ್ಯುತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತಿದೆ ಅಂತ. ಹೌದು, ಅವ್ರು ಈಗಲೇ ಹೇಳ್ಕೊಂಡಾಗೆ ಯಾವುದೇ ಜಾತಿ, ಜನಾಂಗ, ಮತ, ಪ್ರಾಂತ್ಯದ ಒಂದು ವ್ಯತ್ಯಾಸವನ್ನು ತೋರಿಸ್ದೆ ಆ ಹುಡುಗರು ನಿಜವಾಗಿ ಒಳ್ಳೆಯ ಒಂದು ಕೆಲಸವನ್ನು ಮಾಡ್ತಿದ್ದಾರೆ. ನಮ್ಮ ರಾಷ್ಟ್ರಕವಿ ಕುವೆಂಪುರವರು ಹೇಳಿದಾಗೆ ಸರ್ವ ಜನಾಂಗದ ಶಾಂತಿಯ ತೋಟ ನಮ್ಮ ಈ ರಾಜ್ಯ. ಆ ರಾಜ್ಯದಲ್ಲಿ ಆಗಿರಲಿ ಸರ್ವ ಜನಾಂಗದ ಶಾಂತಿಯ ತೋಟ ನಮ್ಮ ಈ ಮಾಯಮುಡಿ ಗ್ರಾಮ ಪಂಚಾಯಿತಿ. ಯಾಕೆಂತ ಹೇಳಿದ್ರೆ ನೀವು ಎಲ್ಲಿ ಬೇಕಾದರೆ ವಿಚಾರಿಸಿ ನೋಡಿ, ಈ ಮಾಯಮುಡಿ ಏರಿಯಾದಲ್ಲಿ 4 ಗ್ರಾಮಗಳಿಗುವಷ್ಟು ಜಾತಿ ಜನಾಂಗದ ಜನ ಬೇರೆ ನಾನು ನೋಡಿದ್ದೀನಿ, ಎಲ್ಲ ಕಡೆ ನೋಡಿದ್ದೀನಿ. ಇಷ್ಟೊಂದು ಜಾತಿ ಜನಾಂಗದ ಜನ ಒಗ್ಗಟ್ಟಿನಿಂದ ಬಾಳ್ತಿರಕ್ಕಂಥ ಪ್ರದೇಶ ಎಲ್ಲಿಯೂ ಇಲ್ಲ. ನೀವು ಬೇಕಾದ್ರೆ ಎಲ್ಲ ಕಡೆ ಹೋಗಿ ನೋಡಿ, ವಿಚಾರಿಸಿ ನೋಡಿ. ನಮ್ಮಲ್ಲಿರುವಷ್ಟು ಜಾತಿ ಜನಾಂಗ ಮತ ಎಲ್ಲವೂ ಇದ್ದಾರೆ, ಆದರೆ ಅತ್ಯುತ್ತಮ ಒಗ್ಗಟ್ಟಿನಿಂದ ಕೆಲವೊಮ್ಮೆ ಕೆಲವೊಂದು ಭಿನ್ನಾಭಿಪ್ರಾಯಗಳು ಬರ್ತವೆ. ಅದು ಸಾಧಾರಣ, ಮನೆಯಲ್ಲಿ ಬರೋದಿಲ್ವಾ, ಮತ್ತೆ ಗ್ರಾಮ ಪಂಚಾಯತಿಯಲ್ಲಿ ಬರೋದು ಏನೋ ದೊಡ್ಡ ವಿಷಯ ಅಲ್ಲ. ಅದು ಬರ್ತಾ ಇದೆ, ಅದನ್ನು ನಾವು ಹಿರಿಯರಾಗಿ ಅದನ್ನು ಅಲ್ಲಲ್ಲಿಗೆ ಕೊನೆಗೊಳಿಸ್ಕೊಂಡು ಶಾಂತಿಯುತವಾಗಿ ಬಾಳ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಮಾಡಿಕೊಂಡು ಇವತ್ತು ಅವರು ಈ ನೆರಳು ಯೂತ್ ಫೌಂಡೇಶನ್ ರವರು ಇಲ್ಲಿಗೆ ಸುಮಾರು 145 ಕೊಡೆಗಳನ್ನು ವಿದ್ಯಾರ್ಥಿಗಳಿಗೆ ವಿತರಿಸಲಿಕ್ಕೆ ತಯಾರಿದ್ದಾರೆ. ಇಲ್ಲಿ ನಾವು ನೆರಳು ಯೂತ್ ಫೌಂಡೇಶನ್ ಎಂಬುದು ಒಂದು 6 ವರ್ಷಗಳಿಂದ ನಾವು ಇದು ಚಾಲ್ತಿಯಲ್ಲಿ ಮಾಡ್ಕೊಂಡು ಬಂದಿದ್ದೀವಿ. ಇದರಲ್ಲಿ ನಾವು ಮುಖ್ಯವಾಗಿ ಅನೇಕ ರೀತಿಯ ಒಂದು ಸೋಷಿಯಲ್ ವೆಲ್ಫೇರ್ ಅಥವಾ ಇದರಲ್ಲಿ ಸುಮಾರಾಗಿ ನಾವು ಏನು ಅಂತ ಹೇಳಿದ್ರೆ ಇತರರಿಗೆ ಸಹಾಯ ಮಾಡುವ ಎಂಬ ಉದ್ದೇಶದಿಂದ ನಾವು ಈ ನೆರಳು ಯೂತ್ ಫೌಂಡೇಶನ್ ಎಂಬುದನ್ನು ನಾವು ಒಂದು ಚಾಲ್ತಿಗೆ ತಂದಿದ್ದೇವೆ. ಇದರಲ್ಲಿ ನಾವು ಅನೇಕ ಕೆಲಸ ಕಾರ್ಯಗಳನ್ನು ಮಾಡುತ್ತಾ ಬಂದಿದ್ದೇವೆ. ಏನು ಮುಖ್ಯವಾಗಿ ಅಂತ ಹೇಳಿದ್ರೆ ಬಡ ರೋಗಿಗಳಿಗೆ ನಾವು ಸಹಾಯವನ್ನು ಮಾಡೋದು. ಇದರಲ್ಲಿ ನಾವು ಸುಮಾರು ಕ್ಯಾನ್ಸರ್ ಪೇಷಂಟ್ಗಳಾಗಿರ್ಬೋದು ಅಥವಾ ಒಂದು ಆಕ್ಸಿಡೆಂಟ್ ಕೇಸ್ಗಳು, ಈ ಥರ ನಾವು ಸುಮಾರು ಅಟೆಂಡ್ ಮಾಡ್ಕೊಂಡು ಬಂದಿದ್ದೇವೆ. ಅದೇ ರೀತಿಯಲ್ಲಿ ಆಚೆ ವರ್ಷ ನಾವು ಈ ಕಳೆದ ವರ್ಷ ಕೇರಳದಲ್ಲಿ ವಯನಾಡಲ್ಲಿ ಒಂದು ದೊಡ್ಡ ದುರಂತ ಆಗಿರೋದು ಗೊತ್ತು. ಅದಕ್ಕೆ ಹೆಚ್ಚು ಕಡಿಮೆ ನಮ್ಮ ಒಂದು ಎಲ್ಲರ ಒಂದು ಸಹಾಯದ ಮೇರೆಗೆ ನಾವು ಹೆಚ್ಚು ಕಡಿಮೆ 1.5 ಲಕ್ಷ ದುಡ್ಡು ನಾವು ಅಲ್ಲಿ ಕೊಟ್ಟಿದ್ದೇವೆ. ಅದೇ ರೀತಿಯಲ್ಲಿ ನಾವು ಸುಮಾರು ಕ್ಯಾನ್ಸರ್ ಪೇಷಂಟ್ಗಳಿಗೆ 1.5-2 ಲಕ್ಷ, ಈ ರೀತಿಯಲ್ಲಿ ನಾವು ಎಲ್ಲ ನಮ್ಮಲ್ಲಿ ಒಂದು 70 ಹುಡುಗರಾಗಿ ನಾವು ಇದು ಸ್ಟಾರ್ಟಿಂಗ್ ಅಲ್ಲಿ ಇರುವಾಗ ಒಂದು 40 ಹುಡುಗರಿದ್ದು, ಆಮೇಲೆ ಇದು ಎಲ್ಲರೂ ಇದರ ಒಂದು ನಾವೊಂದು ಸಹಾಯ ಮಾಡೋದನ್ನು ಮನಗಂಡು ಇದರಲ್ಲಿ ನಾವು ಸೇರುತ್ತೇವೆ ಅಂತ ಹೇಳಿ ಇವತ್ತು ಇಂದು ಹೆಚ್ಚು ಕಡಿಮೆ 72 ಹುಡುಗರು ಇದರಲ್ಲಿ ಒಂದು ಸದಸ್ಯತ್ವವನ್ನು ಪಡೆದುಕೊಂಡಿರ್ತಾರೆ.
ಅದೇ ರೀತಿಯಲ್ಲಿ ನಾವು ಈ ಕಾರ್ಯಕ್ರಮಗಳನ್ನು ಮುಂದುವರಿಸಿಕೊಂಡು ಬರುವಾಗ ಈ ನಾವೊಂದು ಶಾಲಾ ಮಕ್ಕಳಿಗೆ ಒಂದು ಕೊಡೆಯನ್ನು ನೀಡುವ ಮೂಲಕ ನಮಗೆ ಎಲ್ಲರಿಗೂ ಒಂದು ಇದರಿಂದ ಒಂದು ಮಕ್ಕಳಿಗೂ ಒಂದು ಅನುಕೂಲ ಆಗಬೇಕು ಎಂಬ ಉದ್ದೇಶದಿಂದ ನಾವು ಇವತ್ತು ಎಲ್ಲ ಶಾಲಾ ಮಕ್ಕಳಿಗೆ ನಮ್ಮೆಲ್ಲರ ಒಂದು ಪರಿಶ್ರಮದ ಮೂಲಕ ನಾವು ಇವತ್ತು ಶಾಲಾ ಮಕ್ಕಳಿಗೆ ಕೊಡೆಯನ್ನು ನೀಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಇದರಲ್ಲಿ ನಾವು ಅನೇಕ ಕಾರ್ಯಗಳನ್ನು ಮಾಡಿಕೊಂಡು ಬಂದಿದ್ದು, ನಾವು ಸುಮಾರು ಒಂದು ಮನೆಯಲ್ಲಿ ಯಾರು ನಿರ್ಗತಿಕರಾಗಿರುವವರಿಗೆ ನಾವು ಆಹಾರ ಕಿಟ್ಗಳನ್ನು ನೀಡುವುದರ ಮೂಲಕ ನಾವು ಅನೇಕ ಸಾಮಾಜಿಕ ಕೆಲಸ ಕಾರ್ಯಗಳನ್ನು ಮಾಡಿದ್ದೇವೆ. ಇದರಲ್ಲಿ ಮುಖ್ಯ ಉದ್ದೇಶ ಯಾವುದೇ ಜಾತಿ ಇಲ್ಲ, ಯಾವುದೇ ಇದಿಲ್ಲ, ಎಲ್ಲರಿಗೂ ನಾವು ಒಂದೇ ರೀತಿಯಲ್ಲಿ ಅನುಕೂಲವನ್ನು ಮಾಡ್ತಾ ನಾವು ಇದರಲ್ಲಿ ಸಹಾಯವನ್ನು ಮಾಡ್ತಾ ನಾವು ಮುಂದೆ ಬಂದಿದ್ದೇವೆ. ಇದಕ್ಕಾಗಿ ಎಲ್ಲಾ ಜಾತಿಯವರು ನಮಗೆ ಇದಕ್ಕೆ ಆರ್ಥಿಕವಾಗಿಯೂ ಅವರೊಂದು ಶಾರೀರಿಕವಾಗಿ ನಮಗೆ ಸಹಾಯವನ್ನು ಮಾಡಿದ್ದಾರೆ. ಇದು ಮುಖ್ಯವಾಗಿ ನಾವು ಈ ಕಾರ್ಯಕ್ರಮಕ್ಕೆ ನಮಗೆ ಒಂದು ಶಾಲೆಯಲ್ಲಿ ಬಂದು ತಿಳಿಸಿದಾಗ ಇದಕ್ಕೆ ನಮಗೆ ಒಂದು ಮಾಡಲು ನಮಗೆ ಒಳ್ಳೆಯ ಒಂದು ಉತ್ಸಾಹವನ್ನು ನೀಡಿದಂತ ಈ ಶಾಲೆಯ ಮುಖ್ಯ ಶಿಕ್ಷಕರು, ಅದೇ ರೀತಿಯಲ್ಲಿ ಈ ಶಾಲೆಯ ಎಲ್ಲ ಶಿಕ್ಷಕ ವೃಂದದವರಿಗೂ, ಅದೇ ರೀತಿಯಲ್ಲಿ ಇಲ್ಲಿ ನೆರೆದಿರುವ ಆಡಳಿತ ಮಂಡಳಿಯವರಿಗೂ, ಅದೇ ರೀತಿಯಲ್ಲಿ ನಮ್ಮ ಸಂಘಟನೆಯ ಆಡಳಿತ ಮಂಡಳಿ ಸಂಘಟನೆ ಸದಸ್ಯರು ಇದಕ್ಕೆ ಸಹಾಯವನ್ನು ಮಾಡಿದ ಎಲ್ಲರಿಗೂ ನಾವು ಧನ್ಯವಾದಗಳನ್ನು ತಿಳಿಸುತ್ತಾ, ಕಷ್ಟದಲ್ಲಿರುವವರ ಬಾಳಿಗೆ ಆಸರೆಯಾಗುತ್ತಾ ನಾಳಿನ ಪ್ರಜೆಗಳಾದ ವಿದ್ಯಾರ್ಥಿಗಳ ಕಣ್ಣೀರು ಒರೆಸುತ್ತಿರುವ ನೆರಳು ಯೂತ್ ಫೌಂಡೇಶನ್ನ ಈ ನಿಸ್ವಾರ್ಥ ಸೇವೆಗೆ ನಮ್ಮದೊಂದು ಸಲಾಂ. ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್.